ಆಕ್ಟಿವಿಟಿ ಕಿಟ್ ಅಂಡ್ ಟೇಕ್ ಅವೇ ಕಿಟ್, ಸೊ ಡೈರಿ, ಬುಕ್ಸ್, ಆಮೇಲೆ ಮೆಡಲ್ಸ್, ಟ್ರಾಫೀಸ್. ಸೊ ಆ ಬೇಸ್ಡ್ ಆನ್ ದಟ್ 18 months ಕಿಟ್ಸಿಗೆ ಏನ್ ಬೇಕಲ್ಲ ಅಪ್ರೋಪ್ರಿಯೇಟ್ ಡಿಸೈನ್ ಆಗಿರುತ್ತೆ ವೆಲ್ಕಮ್ ಕಿಟ್. ದೆನ್ ನೆಕ್ಸ್ಟ್ ಕಮ್ಸ್ ನರ್ಸರಿ. ನರ್ಸರಿ ಒಳಗೆ ಅವ್ರಿಗೆ ಬ್ಯಾಗ್ ಕಲರ್ ಚೇಂಜ್ ಆಗುತ್ತೆ. ಸೊ ಬ್ಯಾಗು ಸೇಮ್ ಅಗೇನ್ ಆಕ್ಟಿವಿಟಿ ಕಿಟ್, ಥೀಮ್ ಕಿಟ್, ಟಿ ಶರ್ಟ್ಸ್, ಡೈರೀಸ್ ಇವೆಲ್ಲ ಬರ್ತವೆ. ಫಾರ್ ಜೂನಿಯರ್ ಯು ಹ್ಯಾವ್ ಗಾಟ್ ದ ಬ್ಯಾಗ್ ಅಗೇನ್ ಚೇಂಜಿಂಗ್. ನಿಮ್ಗೆ ಹಿಂದಿ ಕಲಿಸ್ತೀವಿ ಅಲ್ಲಿ, ನಮ್ಗೆ ಹಿಂದಿ ಬರ್ತದೆ. ಓಕೆ, ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇದು ಥ್ರೂಔಟ್ ಇಂಡಿಯಾ ಇರೋದ್ರಿಂದ ಹಿಂದಿ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿದ್ದಾರೆ. ಸೊ ನಾವೀಗ ಕನ್ನಡನೂ ಇಂಪ್ಲಿಮೆಂಟ್ ಮಾಡಿದ್ದೀವಿ. ನಿಮ್ಗೆ ಬರ್ತಾ ಇರುತ್ತೆ ನರ್ಸರಿ, ಜೂನಿಯರ್, ಸೀನಿಯರ್ಸಿಗೆ ಕನ್ನಡ ನಿಮಗೆಲ್ಲ ಇದು ಬರ್ತಾ ಇರುತ್ತೆ, ಆಕ್ಟಿವಿಟೀಸ್ ಬರ್ತಾ ಇರುತ್ತೆ. ಆ ಆಕ್ಟಿವಿಟಿಗೆ ನಾನು ಅಂತ ನಿಮ್ಗೆ ಆ್ಯಡ್ ಆನ್ ಮಾಡ್ತೀನಿ. ನೀವೇನು ಈಗ ಇದು ಮಾಡಿರಲ್ಲ, ಒಂದು ಆ್ಯಪ್ ಡೌನ್ಲೋಡ್ ಮಾಡಿರಲ್ಲ, ಅದು ಬರ್ತೀನಿ. ಸೊ ಹಿಂದಿ ಇರುತ್ತೆ. और नर्सरी होगा हिंदी नर्सरी में, तो उनकी कन्नड़ ही होगा नर्सरी. नर्सरी बेसिक कन्नड़ ಇದೆ, ಹಿಂದಿ ಇಲ್ಲ. ಜೂನಿಯರ್ಗೆ ಹಿಂದಿ ಏನ್ ಕನ್ನಡ ಬೋತ್ ಬರ್ತಾರೆ. ಬೋತ್ ಆರ್ ಸರಿ ಲ್ಯಾಂಗ್ವೇಜ್. ನೀವು ಗೊತ್ತಲ್ಲ, ನೀವು ಓ ಬರಿಬೇಕಂತಂದ್ರೆ ಕನ್ನಡ ಒಳಗೆ ಅದು ಊಟ ಇರುತ್ತೆ, ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್. ನೀವು ಓ ಬರಿ ಅಂದ್ರೆ ಟೀಚ್ ನಾ ಹೇಳ್ಕೊತಾನೆ ಇರ್ತೀನಿ, ನಾವು ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾವ ಅಂತ ಗೊತ್ತಲ್ಲ. ಸೊ ಅದಕ್ಕೆ ಬೇಸಿಕಲಿ ಇದನ್ನ ನಾವು ಕನ್ನಡ ಇರಲಿಲ್ಲ ಅಂತ ಮುಂದೆ ಟಫ್ ಆಗ್ತಾ ಇರ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏನು ಹೋಗ್ತಾರಲ್ರಿ ನಮ್ಮಲ್ಲಿ ನರ್ಸರಾಗಿ ಹೀರೋ ಸೀನಿಯರ್ಸ್, ಸೊ ಅವ್ರಿಗೆ ಟಫ್ ಆಗಿಬಿಡುತ್ತೆ ಕನ್ನಡದ. ಸೊ ಹಿಂಗಾಗಿ ನಾವು ನರ್ಸರಿ ಅಂತ ಇಂಪ್ಲಿಮೆಂಟ್ ಮಾಡಿದ್ವಿ. ಬಿಫೋರ್ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ವಿ ಇದೆಲ್ಲ ಆಕ್ಟಿವಿಟೀಸ್. ಸೊ ಫಾರ್ ಜೂನಿಯರ್ಸ್ಗೆ ನಿಮ್ಗೆ ಇದು ಎಂಟೈರ್ ಕಿಟ್ ಬರುತ್ತೆ. ನರ್ಸರಿ ಯಾರು ಪೇರೆಂಟ್ಸ್ ಇರಲ್ಲ ನಿಮ್ಗೆ ಇದನ್ನ ನೋಡ್ಕೋಬಹುದು. ಆಮೇಲೆ ಪ್ಲಸ್ ನಿಮ್ಗೆ ಯೂನಿಫಾರ್ಮ್ ಬರುತ್ತೆ. ಗರ್ಲ್ಸಿಗಾದ್ರೆ ಸ್ಕರ್ಟು, ಟಿ ಶರ್ಟ್ಸ್, ಬಾಯ್ಸ್ಗಾದ್ರೆ ಪ್ಯಾಂಟು, ಹಾಫ್ ಪ್ಯಾಂಟು, ಟಿ ಶರ್ಟ್ ಅಂಡ್ ಕ್ಯಾಪ್. ಪ್ಲೇಗ್ರೂಪ್ ನರ್ಸರಿಗೆ ರೆಡ್ ಕಲರ್ ಬರುತ್ತೆ, ಇವರಿಗೆ ಬ್ಲೂ ಕಲರ್ ಬರುತ್ತೆ. ಅಂಡ್ ಸೇಮ್ ಲೈಕ್ ಯೂರೋ ಜೂನಿಯರ್ಸ್ ಯಾರಿಗಿಲ್ಲ. ನೆಕ್ಸ್ಟ್ ನಿಮ್ಗೆ ಯೂರೋ ಸೀನಿಯರ್ ಏನ್ ಬರುತ್ತಲ್ಲ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀವಿ. ಇವಾಗೆಲ್ಲ ಕಿಟ್ಟು ನಿಮ್ಗೆ ಬ್ಯಾಗು, ಟೀಮ್ ಕಿಟ್ಟು, ಟೇಕ್ ಅವೇ ಕಿಟ್ಟು, ಆಮೇಲೆ ಆಕ್ಟಿವಿಟಿ ಬುಕ್ಸು ಎಲ್ಲ ಏನ್ ಇರುತ್ತಲ್ಲ ನೀವು ಆಮೇಲೆ ನೋಡ್ಬೋದು. ನೀವು ಹೋಮ್ ಬಡಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ಹೋಮ್ ಬಡಿ ಆ್ಯಪ್ ಯಾರು ಡೌನ್ಲೋಡ್ ಮಾಡ್ಕೊಂಡು ಒಂದು ಟೂರ್ ತೋರಿಸ್ತಿದ್ದನ್ನು ಕೈಂಡ್ಲಿ ಎನಿಬಡಿ ಎನಿ ಪೇರೆಂಟ್ಸ್ ಹ್ಯಾಸ್ ಡೌನ್ಲೋಡೆಡ್ ಹೋಮ್ ಬಡಿ ಆ್ಯಪ್ ಈ ಟೈಪ್ ಸ್ಕ್ರೀನ್ ಬಂದ್ರಿ ಎಲ್ಲರಿಗೂ. ಇವಾಗ ಸ್ಕ್ರೀನ್ ಈ ಟೈಪ್ ಸ್ಕ್ರೀನ್ ಬಂದ್ರಲ್ಲ ಬಂತ. ವೆರಿ ಗುಡ್. ನಾನು ನೆಕ್ಸ್ಟ್ ಪ್ರೊಸೆಸ್ ಏನದ ರೀ, ನಿಮ್ಮ ಡೀಟೇಲ್ಸ್ ನಾವು ಹೆಡ್ ಆಫೀಸ್ಗೆ ನಿಮ್ಗೆ ಇಂಡಿವಿಜುವಲ್ ಪಾಸ್ವರ್ಡ್ ಬರ್ತಾ ಇರುತ್ತೆ. ನಿಮ್ದು EMI ನಂಬರ್ ಕೊಡ್ಬೇಕು. ನಾವು ಯೂನಿಕ್ ಐಡೆಂಟಿಟಿ ನಂಬರ್ ನಮ್ದು ಫಸ್ಟ್ ಜನರೇಟ್ ಆಗಿರುತ್ತೆ. ಓಕೆ, ಅದು ನಮ್ಮ ಕಡೆ ಇರೋದು, ಅದು ನಿಮ್ಮ ಕಡೆ ಈಸಿಲಿ ಶೇರ್ ಮಾಡಿರಂಗಿಲ್ಲ ನಾವು. ಅದು EMI ನಂಬರ್ ನಮ್ಮ ಕಡೆ ಇರೋದು. ನಾನೇನು ಮಾಡ್ತೀನಿ, ಎಲ್ಲರಿಗೂ EMI ನಂಬರ್ ಕಳಿಸಿ ಇದ್ರಿಗೆ ನಿಮ್ದು ಯೂಸರ್ ಐಡಿ ಪಾಸ್ವರ್ಡ್ ಕಳಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ಇದು ಡೌನ್ಲೋಡ್ ಸಿಕ್ರಿ ಹೋಮ್ ಬಡಿ ಆ್ಯಪ್. ನಾವು ನೋಟ್ ಯಾಕೆ ಮಾಡಿದ್ದಿಲ್ಲ ಅಂದ್ರೆ ಇದ್ರದ್ದು ಮೇಂಟೆನೆನ್ಸ್ ಮಾಡ್ತಾ ಇದ್ರು. ಇದು 1.0 ವರ್ಷನ್ ಇತ್ತು ಮುಂಚೆ. ಸೊ ಬೈ ಲುಕಿಂಗ್ ಆಫ್ಟರ್ ಎಲ್ಲ ಇದು ಆದಮೇಲೆ ಲಾಕ್ಡೌನ್ ಒಳಗೆ 1.0 ಇತ್ತು. ಆಮೇಲೆ ಫ್ರೀ ಆದಮೇಲೆ ಎಲ್ಲ ಚೇಂಜ್ ಆದಮೇಲೆ ಈಗ ಆಫ್ಟರ್ ಲಾಕ್ಡೌನ್ 2 years ಆದಮೇಲೆ ಹುಡುಗರು ಬಿಹೇವಿಯರ್ ಹೆಂಗಿರುತ್ತೆ, ಆಕ್ಟಿವಿಟಿ ಹೆಂಗಿರುತ್ತೆ ಅದನ್ನು ಡಿಸೈನ್ ಮಾಡಿನೂ ಚೇಂಜ್ ಮಾಡಿದ್ದಾರೆ. ಸೊ ಹೀಗಾಗಿ ಇದಕ್ಕಿಂತ ಇದಾದ್ರೆ ನಿಮ್ಮ ಪ್ರಿಂಟಿಂಗ್ ಕಾಸ್ಟು, ಮೆಟೀರಿಯಲ್ ಕಾಸ್ಟು, ಟೈಮ್ ಕನ್ಸ್ಯೂಮಿಂಗ್ ಅಂತ ಲೇಟ್ ಆಗುತ್ತೆ. ಸೊ ಇದಾದ್ರೆ ನೀವು ಕ್ವಿಕ್ಲಿ ಮಾಡ್ಬೋದು. ಹೀಗಾಗಿ ಹೋಮ್ ಬಡಿ ಆ್ಯಪ್ 2.0 ವರ್ಷನ್ ಆ್ಯಡ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಪೇರೆಂಟ್ಸ್ ಮಾಡ್ಕೊಂಡಿದ್ದೀರಿ. ನಾನು ನಿಮ್ಗೆ EMI ನಂಬರ್ ಕಳಿಸಿ ನಾನು ಯೂಸರ್ ಐಡಿ ಪಾಸ್ವರ್ಡ್ ತೆಗೆದುಕೊಡ್ತೀನಿ ನೋಡ್ರಿ. 2-3 daysದಾಗ ವಿಲ್ ಶೂಟ್ ಔಟ್. ನೀವು ಯೂಸರ್ ಐಡಿ ಇದ್ದರೆ ಪ್ರಾಬಬಲಿ 90% ಯು ಹ್ಯಾವ್ ಟು ಯೂಸ್ ಯುವರ್ ನಂಬರ್, ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅಂತಂದ್ರೆ ನಮ್ಮ ಪ್ರೊಫೈಲ್ ಇದೆ. ಅದು ಒಂದು ಪ್ರೊಫೈಲ್ ಎಜುಕೇಟರ್ ಅಂತಂದ್ರೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಇರುತ್ತೆ. ಸ್ಟೂಡೆಂಟ್ಸ್ ಏನಿದೆಯಲ್ಲ, ಸ್ಟೂಡೆಂಟ್ಸಿಗೆ ಹೋಗಿ ನೀವು ಈಗ ನಿಮ್ಮ ಮೊಬೈಲ್ ನಂಬರ್, ಯೂಸರ್ ಐಡಿ ಕೊಡ್ತೀವಲ್ಲ, ಅದು ಕೊಡ್ತೀವಿ ನಿಮ್ಗೆ ಏನದರಿ ನೀವು ಯೂಸ್ ಮಾಡ್ಕೋಬೋದಲ್ಲ. ಕಮಿಂಗ್ ಬ್ಯಾಕ್, ನಿಮ್ಗೊಂದು ಲೀಫ್ಲೆಟ್ ಕೊಟ್ಟಿದ್ವಿ ಆಗಲೇ ಕನ್ನಡ ಆ್ಯಪ್ ಬಗ್ಗೆ. ಓಕೆ, ಅದೇನಿದೆ ಅಂತಂದ್ರಿ, ನಾನು ಮೊನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಕಾನ್ಫರೆನ್ಸ್ ಹೋಗಿದ್ವಿ. ಅದು ಸ್ಟಾಲ್ ಆಗಿತ್ತು. ಅವ್ರು ಈಗ ಜಸ್ಟ್ ಅದು ಪ್ಯಾಕಿಂಗ್ ನೋಡಿ. ಓಕೆ, ಅವರು ಆದ್ಮೇಲೆ ಈಗ ರನ್ ಮಾಡಿ 1 year ಆಯ್ತಂತ ರನ್ ಮಾಡಿ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಅವರು ಕನ್ನಡ ನಾವು ಎಷ್ಟು ಈಸಿಯಾಗಿ ಕಲಿಸ್ಬೋದು ಅಂತ ಹೇಳಿ ಅಕ್ಷರ ಜ್ಞಾನ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಕನ್ನಡ ರೈಮ್ಸ್ ಆಗಿರ್ಬೋದು, ಟಿವಿಯಾಗಿ ಬರ್ತಾವೆ. ಲ್ಯಾಂಗ್ವೇಜ್ ಚೇಂಜ್ ಮಾಡಿದರೆ ನಿಮ್ಗೆ ಇದು ಬರ್ತಾವೆ. ಏನು ಅದಕ್ಕೆ ಇದು ಹಿಂದಿ ವರ್ಜನ್ ಇರುತ್ತೆ, ಕನ್ನಡ ವರ್ಜನ್ಗೆ ಲ್ಯಾಂಗ್ವೇಜ್ ಚೇಂಜ್ ಆಗಿರುತ್ತೆ. ಇದು ಅಕ್ಷರ ಅಭ್ಯಾಸದ್ದು ಸ್ಟೂಡೆಂಟ್ ಇದೆ. ಓಕೆ, ಅವ್ರು ಮಾನಿಟರ್ ಮಾಡ್ತಾ ಇದ್ದಾರ. ಸೊ ಇವಾಗ ಅದು ಸಂಗೀತದೊಳಗೆ ಐತೆ. ಅದು
ಸೊ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕಳ್ಸಿದ್ದೀವಿ ಬೆಂಗಳೂರಿನಿಂದ. ಆ ಲಿಫ್ಲೆಟ್ ಒಳಗೆ ನಿಮ್ಗೆಲ್ಲ ಡೀಟೇಲ್ಸ್ ಇದೆ ರೀ. ನಿಮ್ಗೆ ಆಗಲ್ ಸರ್ ಕೇಳ್ತಾ ಇದ್ರು ಸರ್ 4 ಇದ್ವಲ್ಲ ಅದ್ರಾಗ ICIC, CBSE, ಸ್ಟೇಟು ಮತ್ತು ಅದರ್. ಸೊ ICIC ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಸರ್ ಆ ಕನ್ನಡ ಆ್ಯಪ್. ಓಕೆ, ಸೊ ಸ್ಯಾಮಿಲ್ಟೇನಿಯಸ್ಲಿ ಹುಡುಗರಿಗೆ ಕನ್ನಡ ಇದೆಯಲ್ಲ, ಇಟ್ ಬಿ ಈಸಿ ಅಂತ ಹೋಗ್ಬೇಕು. ನಾವು ಅನ್ನೆಸೆಸರಿ ಅವ್ರ ಮೊಬೈಲ್ ಕೊಟ್ಟು ಸುಮ್ಮನೆ ಏನಾದ್ರು ಸ್ಕ್ರ್ಯಾಚ್ ಮಾಡ್ತೀರಾ, ಪ್ಲಸ್ ನಾವು ಇಂಥ ಇದನ್ನ ಹಾಕಿದ್ವಿ, ಒಂದು ಆ್ಯಪ್ ಹಾಕಿದ್ವಿ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಮಿಂಗಾಡ್ ಇರ್ತಾರೆ ಅದ್ರ ಜೊತೆ, ಕರಿಕ್ಯುಲಮ್ ಜೊತೆ. ಸೊ ಅಟ್ಲೀಸ್ಟ್ ಅದ್ರಾಗ ಏನು ಕಲಿಬೋದು, ಏನಾರ ಒಂದು ಫ್ರೂಟ್ಫುಲ್ನೆಸ್ ಸಿಗುತ್ತೆ ಅವ್ರಿಗೆ. ಓಕೆ, ಸೊ ಅದೊಂದಿದೆ, ಅದೊಂದು ಯೂಸ್ ಮಾಡ್ಕೊಡ್ರಿ.